ಹೊರಡುವ ಸಮಯ ಈಗ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಊಟಿ. ಸೊ ಮೈಸೂರಿಗೆ ಬಾಯ್ ಹೇಳ್ತಾ ಊಟಿಗೆ ಹಾಯ್ ಹೇಳೋಣ ಈಗ. ಸಿಕ್ಕಾಬಡೆ ಬಿಸಿಲಿದೆ ಮೈಸೂರು, ಯಪ್ಪ ಸುಟ್ಟೋಗ್ಬಿಡ್ತೀವಿ ಹಂಗೆ. ಗಾಡಿಗಳಂತೂ ಬಿಸಿಲಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ವಿ ಊಟಕ್ಕೆ, ಸುಟ್ಟೋಗ್ಬಿಟ್ಟಿದ್ದೀವಿ ಹಂಗೆ ಕಂಪ್ಲೀಟಾಗಿ. ಸೊ ಪ್ಯಾಲೇಸ್ ಮುಂದೆ ಇರುವಂಥ ಗ್ರೌಂಡು ದೂರದಲ್ಲಿ ಕಾಣ್ತಾ ಇದೆ ನಮ್ಮ ಚಾಮುಂಡಿ ದೇವಿಯ ಚಾಮುಂಡಿ ಹಿಲ್ಸು. ನೋಡಿ ಮೈಸೂರು ಪ್ಯಾಲೇಸ್. ಕೊನೆಗೆ ವ್ಲಾಗಲ್ಲಿ ಮೈಸೂರು ಪ್ಯಾಲೇಸ್ ಬಂದೇ ಬಿಡ್ತು. ಈ ರೂಟಲ್ಲಿ ಹೋಗಲ್ವೇನೋ ಅಂದ್ಕೊಂಡೆ. ಸೊ ಈಗ ಊಟಿಗೆ ಹೋಗೋ ದಾರಿಯಲ್ಲೇ ಮೈಸೂರು ಪ್ಯಾಲೇಸು ನೋಡಿದ್ದಾಯಿತು. ಸೊ ಇವಾಗ ಊಟಿಗೆ ಹೋಗ್ತಾ ಹೋಗ್ತಾ ಆನ್ ದ ವೇಲಿ ಬಂಡೀಪುರ ಮೇಲೆ ಹೋಗ್ತೀವಿ. ಸೊ ಬಂಡೀಪುರ ಹತ್ರ ಹೋದ್ಮೇಲೆ ಮತ್ತೆ ನಾನು ನಿಮಗೆ ವೀಡಿಯೋಲಿ ಸಿಗ್ತೀನಿ. ಒಂದು ಸ್ಪೀಡಲ್ಲಿ ಹೊಡ್ಕೊಂಡು ಬಂದ್ವಿ ಸ್ನೇಹಿತರೆ. ಬಟ್ ಬಂದಾದ್ಮೇಲೆ ಒಂದು ಕಡೆ ಒಂದು ಅದ್ಭುತವಾದ ಸೀನ್ರಿ ಕಾಣಿಸ್ತು. ನೋಡ್ಕೊಂಡೆ ಹೋಗ್ಬೇಕು ಅಂತ ಯೂ ಟರ್ನ್ ಮಾಡ್ತಾಯಿದ್ದೀವಿ. ಏನಪ್ಪ ಸೀನ್ರಿ ಅಂದರೆ ಠಡಾಂಗ್ ಹೆಂಗಿದೆ ಸನ್ಫ್ಲವರ್ಸು, ಕ್ರೇಜಿ ಆಗಿದೆಲ್ಲ. ಅರೆ ವಾ ಸೂಪರ್. ಸೊ ನಾವು ಮೈಸೂರು ಹತ್ರ ಬರ್ತೀವಿ ಅಂದಾಗ ಗುಂಡ್ಲುಪೇಟೆ ಹತ್ರ ನೀವು ಬಂದರೆ ನೋಡಿ ಈ ಥರ ಸನ್ಫ್ಲವರ್ ಫೀಲ್ಡ್ ಕಾಣುತ್ತೆ. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸಾಕಾಗಿದೆ ಅಲ್ವಾ. ನಮ್ಮ ಹುಡುಗರು ಯಾಕೋ ಅಲ್ಲೇ ನಿಂತ್ಕೊಬಿಟ್ರು ಬರ್ದಿರ. ಇಷ್ಟು ದೂರ ಬಂದು ಒಂದು ಫೋಟೋ ತೊಗೊಂಡಿಲ್ಲ ಅಂದರೆ ಹೆಂಗೆ. ಸೂಪರ್, ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಹತ್ರದಿಂದ ನೋಡೋಕ್ಕೆ ಏನು ಮಜಾ ಇದೆ. ಸೊ ನೀವು ಊಟಿ ಕಡೆ ಏನಾದರೂ ಬಂದರೆ ಎಲ್ಲಾದರೂ ನಿಮಗೆ ಈ ಥರ ಸನ್ಫ್ಲವರ್ ಕಾಣಿಸಿದ್ರೆ ಮಿಸ್ ಮಾಡಬೇಡಿ. ಕ್ರೇಜಿಯಾಗಿದೆ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡಿ ಸ್ನೇಹಿತರೆ, ಇವಾಗ ತಾನೇ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿನ ದಾಟಿದ್ದೀವಿ. ಅಂದರೆ ರೈಟ್ ಹೋದರೆ ಹಿಮವದ್ ಗೋಪಾಲ ಸ್ವಾಮಿ, ನಾವು ಸ್ಟ್ರೈಟ್ ಬಂದಿದ್ದೀವಿ. ಸೊ ಮುಂದೆ ಬಂದರೆ ಒಂದೊಳ್ಳೆ ವ್ಯೂ, ಸಕ್ಕತ್ತಾಗಿರುವಂಥ ಮೌಂಟೇನ್ ರೇಂಜಸ್ ಕಾಣಿಸ್ತಾ ಇದೆ. ಆ್ಯಂಡ್ ಸನ್ನು ರೇಸ್ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಈಗ ಸಮಯ ಕರೆಕ್ಟಾಗಿ 4:20. ಸೊ ನಮಗೆ ಇಲ್ಲಿಂದ ಇನ್ನು 2 ಅವರ್ ತೋರಿಸ್ತಿದೆ ಊಟಿ. ಬಟ್ ಬಂಡೀಪುರ ಎಂಟ್ರಿ ಹೊಡಿಯೋಕ್ಕೆ ಮುಂಚೆನೇ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಶುರು ಮಾಡಿದ್ದೀನಿ. ಸೊ ನೀವು ಮೌಂಟೇನ್ ರೇಂಜಸ್ ಏನು ನೋಡ್ತಾ ಇದ್ದೀರಾ ಮುಂದೆಗಡೆ ನೋಡಿ, ಅದು ಬಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದು. ಸೊ ಕ್ಯಾಮ್ರಲ್ಲಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಮುಂದೆ ಏನು ಕಾಣಿಸ್ತಿದೆ, ಸೊ ಎಲ್ಲ ಶ್ರೇಣಿಗಳನ್ನ ನಾವು ದಾಟ್ಕೊಂಡು ಹೋಗ್ತಾಯಿದ್ದೀವಿ ಊಟಿಗೆ. ಬನ್ನಿ ಈಗ ಬಂಡೀಪುರ ಹತ್ರ ಹೋದ್ಮೇಲೆ ಮತ್ತೆ ವೀಡಿಯೋಲಿ ಸಿಗ್ತೀನಿ. ಸೊ ಫೈನಲಿ ಗೈಸ್, ವಿ ಹ್ಯಾವ್ ರೀಚ್ಡ್ ಬಂಡೀಪುರ ಎಂಟ್ರೆನ್ಸು. ಸೊ ಎಂಟ್ರೆನ್ಸಲ್ಲಿ ಇವಾಗ ಒಳಗಡೆ ಹೋಗೋಣ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಸೊ ಇದು ತುಂಬ ವರ್ಷಗಳ ಡ್ರೀಮ್ ನಂದು, ಅಂದರೆ ಬಂಡೀಪುರ ಒಳಗಡೆ ಬೈಕಲ್ಲಿ ಹೋಗಬೇಕು ಅಂತ. ಯಾವಾಗೂ ಕಾರಲ್ಲೇ ಹೋಗಿ ನನಗೂ ಬೇಜಾರಾಗ್ಬಿಟ್ಟಿತ್ತು. ಫಾರ್ ದ ಫಸ್ಟ್ ಟೈಮ್ ಇವತ್ತು ಬೈಕಲ್ಲಿ ಹೋಗ್ತಾಯಿದ್ದೀನಿ. ನೋಡೋಣ ಯಾವುದನ್ನ ಪ್ರಾಣಿಗಳು ಕಾಣಿಸ್ಕೊತವೇನೋ. ಕಾಣಿಸ್ಕೊಂಡ್ರೆ ಓಕೆ, ಅಟ್ಯಾಕ್ ಮಾಡಿಬಿಟ್ರೇ ಬೈಕ್ ಬಂದುಬಿಡುತ್ತೆ ಜೀವ. ಆ ಥರ ಏನೂ ಆಗದೆ ಇರೋಂಗೆ ಆರಾಮಾಗಿ ಹೋಗೋಣ. ಆದಷ್ಟು ಪ್ರಾಣಿಗಳಿಗೆ ನಾವು ಹಿಂಸೆ ಮಾಡದೆ ಟ್ರಾವೆಲ್ ಮಾಡೋಣ. ಸೊ ಬಂಡೀಪುರ ಒಳಗಡೆ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಈಗ ಅಕಸ್ಮಾತ್ ಯಾರು ನೋಡಿಲ್ಲ ಅಂದರೆ ಆಮೇಲೆ ಕಮೆಂಟಲ್ಲಿ ಬಂದು ಹಾಕೊಂಡು ರುಬ್ಬಿಡ್ಬೇಡಿ, ಏನು ನಾವು ನೋಡದೇ ಇರೋ ಬಂಡೀಪುರ ಅಂತ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಕೈಂಡ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಮಾಡಲೇಬೇಕು. ಅಂದರೆ ಬೈಕಲ್ಲನ್ನ ಬನ್ನಿ, ಕಾರಲ್ಲನ್ನ ಬನ್ನಿ, ಬಂಡೀಪುರ ಒಳಗಡೆ ಟ್ರಾವೆಲ್ ಮಾಡೋ ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಅಷ್ಟು ಚೆನ್ನಾಗಿರುತ್ತೆ. ಆದಷ್ಟು ರೂಲ್ಸ್ನ ಫಾಲೋ ಮಾಡಿ. ಇಲ್ಲೆಲ್ಲೂ ಸ್ಟಾಪ್ ಮಾಡೋಂಗಿಲ್ಲ, ಮೂವ್ ಆಗ್ತಾನೆ ಇರಬೇಕು. ಯಾಕೆಂದರೆ ಅನಿಮಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲೂ ಗಾಡಿ ನಿಲ್ಲಿಸೋಂಗಿಲ್ಲ, ಮೂವ್ಮೆಂಟ್ ಆಗ್ತಾನೇ ಇರಬೇಕು. ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಯಾವ ಗಾಡಿಗಳು ನಿಲ್ಲಿಸ್ದಿರಾ ಮೂವ್ ಆಗ್ತಾನೆ ಇದ್ದಾವೆ. ಏನಂದರೆ ಈ ರೋಡಲ್ಲಿ ಸ್ಪೀಡ್ ಬ್ರೇಕರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದರೆ ತುಂಬ ಸ್ಪೀಡ್ ಓಡಿಸ್ತಾರೆ ಗಾಡಿಗಳನ್ನ ಅಂತ. ಅಕಸ್ಮಾತ್ ಯಾವುದನ್ನ ಅನಿಮಲ್ಸ್ ಏನಾದರೂ ಅಡ್ಡ ಬಂದರೆ ಅವಕ್ಕೆ ಹಾನಿ ಆಗಬಾರ್ದು ಅಂತ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಸ್ಪೀಡ್ ಲಿಮಿಟ್ನ ಮೇಂಟೈನ್ ಮಾಡಿಕೊಂಡು ಗಾಡಿಗಳನ್ನ ಓಡಿಸಿ. ಮಜಾ ಬರ್ತಿದೆ ಆ್ಯಕ್ಚುಲಿ. ಯಾರೋ ಬೆಂಕಿಯಲ್ಲಿ ಹಚ್ದಂಗಿದ್ದಾರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ನೀವು. ಓ ಲಾರಿಗಳೇನು ಹಿಂಗೆ ಬರ್ತವೆ, ಮೇಲೇ ಬರೋಂಗವನೇ ಅಣ್ಣ. ಏನು ಒಂದೇ ಒಂದು ಅನಿಮಲ್ ಕಾಣಿಸಿಲ್ಲ ಅಂದ ತಕ್ಷಣ ಕೋತಿ ಕಾಣಿಸ್ತು. ಆ್ಯಕ್ಚುಲಿ ಅನಿಮಲ್ಸ್ಗೆಲ್ಲ ಏನೂ ಕೊಡಬಾರ್ದಿಲ್ಲಿ, ಅದು ರೂಲ್ಸು. ನೋಡಿ ಫಸ್ಟ್ ಅನಿಮಲ್ ಸ್ಪಾಟೆಡ್ ಕೋತಿ ಆದಮೇಲೆ ಇಲ್ಲಿ ಜಿಂಕೆ ಕಾಣಿಸ್ತು ಒಂದು. ಲಾಸ್ಟ್ ಟೈಮ್ ನಾನು ಊಟಿಗೆ ಟ್ರಾವೆಲ್ ಮಾಡಿದಾಗ ಒಂದು ಅನಿಮಲ್ನ ತುಂಬ ಮಿಸ್ ಮಾಡಿಕೊಂಡೆ, ಕಾಣಿಸ್ಲೇ ಇಲ್ಲ. ಅದು ಊಟಿ ಒಳಗೂ ಕಾಣಿಸ್ಲಿಲ್ಲ, ಇವು ಹೋಗೋ ದಾರಿಯಲ್ಲಿ ಕೂಡ ಕಾಣಿಸ್ಲಿಲ್ಲ. ಯಾವುದಪ್ಪ ಅಂದರೆ ಕಾಡೆಮ್ಮೆ. ಸೊ ಕಾಡೆಮ್ಮೆ ಇವತ್ತೇನಾದ್ರು ಸಿಕ್ಬಿಟ್ರೆ ಹಬ್ಬ ನೋಡಿ. ಅವಾಗಲೇ ಈ ಮುಂದೆ ಹೋಗ್ತಾ ಇರೋರು ಕಾರು ಆ ಕೋತಿಗಳಿಗೆ ಏನೋ ಕೊಡೋದಕ್ಕೆ ಸ್ವಲ್ಪ ಸ್ಲೋ ಮಾಡಿದರು. ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಮೇಲೆ ಒಂದು ಗಾಡಿ ಹೋಗ್ತಾ ಇದೆ. ಸೊ ನಾವು ಇವಾಗ ಅದೇ ರೋಡಲ್ಲಿ ಹೋಗ್ತೀವಿ ಮೇಲಕ್ಕೆ.
ವಾವ್, ನೇಚರೇ ಬಿಡಿ. ನಾವೇನೇ ಅನ್ಕೋಬೋದು ಮ್ಯಾನ್ ಮೇಡ್ ಅದು ಇದೆ ಇದೆ ಅಂತ. ಮನುಷ್ಯ ಮಾಡಿರೋದು ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಅಳಿಸೋಗುತ್ತೆ. ಆದರೆ ನೇಚರ್ ನೋಡಿ ಏನು ಸಖತ್ತಾಗಿದೆ. ಬಟ್ ನಾನು ಈ ವಿಡಿಯೋಲಿ ನಿಮ್ಗೆ ಏನೇ ತೋರಿಸಿದ್ರು ಅದು ಜಸ್ಟಿಫೈ ಆಗಲ್ಲ, ಏಕೆಂದರೆ ನೀವು ಕಣ್ಣಾರೆ ನೋಡೋದೇ ಮಜಾ ಇರೋದು. ಸ್ವಲ್ಪ ಎಂಟ್ರೆನ್ಸಲ್ಲಿ ನಿಮ್ಗೆ ಅಷ್ಟೊಂದು ಅನಿಮಲ್ಸ್ ಕಾಣಲ್ಲ. ಅಂದರೆ ಈ ಟೈಮಲ್ಲಿ ಬಂದರೆ, ಬೆಳಗ್ಗೆ 6:30 ಓಪನ್ ಮಾಡ್ತಾರಲ್ಲ ಆ ಟೈಮಲ್ಲಿ ಏನಾದ್ರು ಬಂದರೆ ನಿಮ್ಗೆ ಆನೆಗಳೆಲ್ಲ ರೋಡಲ್ಲೇ ನಿಂತ್ಬಿಟ್ಟಿರ್ತವೆ. ಅಂದರೆ 6 ಗಂಟೆಗೆ ಅಲ್ಲಿ ಗೇಟ್ ಓಪನ್ ಮಾಡ್ತಾರೆ ಒಳಗಡೆ ಬರೋದಕ್ಕೆ. ಅವಾಗ ಬಂದಾಗಂತೂ ಸಿಕ್ಕಾಬಡೆ ಅನಿಮಲ್ಸ್ ಕಾಣಿಸ್ತವೆ. ಈಗ ಸಂಜೆ ಆಗಿರೋದ್ರಿಂದ ಒಂದಷ್ಟು ಅನಿಮಲ್ಸು ಒಳಗಡೆನೇ ಇದ್ದೋಗುತ್ತೆ, ಆದಷ್ಟು ರೋಡಿಗೆ ಬರಲ್ಲ. ಕತ್ಲೆ ಆದಮೇಲೆ ಸ್ವಲ್ಪ ಬರ್ತವೆ ಅನಿಮಲ್ಸು. ಇವಾಗ ಸಂಜೆ ಆಗಿರೋದ್ರಿಂದ ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಿರ್ತಾರೆ, ಊಟ ಗೀಟ ಮಾಡಿ. ನೋಡೋಣ ಯಾವುದನ್ನ ಕಾಣಿಸಿದ್ರೆ ನಮ್ಮ ಪುಣ್ಯ. ನೋಡಿ, ಅಕಸ್ಮಾತ್ ನೀವೇನಾದರೂ ಬಂಡೀಪುರಲ್ಲಿ ಬಂದು ಸ್ಟೇ ಮಾಡಬೇಕು ಒಂದು ರಾತ್ರಿ ಅಂದರೆ ಅದಕ್ಕೂ ಆಪ್ಷನ್ ಇದೆ. ರಾತ್ರಿ ಇಲ್ಲೇ ಇದ್ದು, ಇಲ್ಲಿ ನೆಟ್ವರ್ಕ್ ಏನೂ ಇರಲ್ಲ, ಕಾಡಲ್ಲಿರೋ ಎಕ್ಸ್ಪೀರಿಯನ್ಸೇ ಬೇರೆ ಅಲ್ವಾ, ಮಜಾ ಇರುತ್ತೆ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಜೊತೆಗೇ ಸಫಾರಿ ಕೂಡ ಕರ್ಕೊಂಡು ಹೋಗ್ತಾರೆ ಇಲ್ಲಿ. ಆ್ಯಂಡ್ ಸಫಾರಿಯಲ್ಲಿ ನೀವು ಹಲವಾರು ಅನಿಮಲ್ಸ್ನ ನೋಡ್ಬೋದು. ಸೊ ಇಲ್ಲಿ ಆ ಕಡೆ ಈ ಕಡೆ ನೀವೇನು ನೋಡ್ತಾ ಇದ್ದೀರಾ ಇವೆಲ್ಲ ಸ್ಟೇಗಳೇ, ಆರಾಮಾಗಿ ಬಂದು ಸ್ಟೇ ಮಾಡ್ಬೋದು. ಪ್ರೈಸು ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕೆಂದರೆ ಇಷ್ಟು ಒಳಗಡೆ ಒಂದು ಅಕೊಮಡೇಷನ್ನ ಕೊಡಬೇಕು ಅಂದರೆ ಸುಮ್ಮನೆ ಅಲ್ಲ, ತುಂಬ ರಿಸ್ಕ್ ಇರುವಂಥ ಜಾಗ ಇದು. ಯಾಕೆಂದರೆ ಅನಿಮಲ್ಸ್ ಓಡಾಡುವಂಥ ಜಾಗ. ರಾತ್ರಿ ಹೊತ್ತು ಇಲ್ಲೇ ಪಕ್ಕದಲ್ಲೇ ಆನೆಗಳು ಓಡಾಡಿದ್ರೂ ಆಶ್ಚರ್ಯ ಇಲ್ಲ. ರೋಡ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ. ಯಾವುದೋ ಒಂದು ಫಾರಿನ್ ಕಂಟ್ರಿಯಲ್ಲಿ ಒಂದು ಫಾರೆಸ್ಟಲ್ಲಿ ಹೋದರೆ ಹೆಂಗಿರುತ್ತೋ ಅದಕ್ಕೆ ತಲೆ ಮೇಲೆ ಹೊಡೆದಂಗಿದೆ. ನಮ್ಮ ಇಂಡಿಯಾನು ಫಾರಿನ್ಗೂ ಏನೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ನಾವು ಬಂದಿರೋ ಟೈಮೇ ಸರಿ ಇಲ್ವಾ ಅಂತ. ಕೋತಿ ಜಿಂಕೆ ಬಿಟ್ಟರೆ ಬೇರೆ ಅನಿಮಲೇ ಕಾಣಿಸ್ತಿಲ್ಲ ನನಗೆ. ಅವಾಗಿಂದ ಹುಡುಕ್ತಾ ಇದ್ದೀನಿ. ಒಂದೇ ಒಂದು ಆನೆ, ಒಂದೇ ಒಂದು ಕಾಡೆಮ್ಮೆ ಕಾಣಿಸ್ಕೊಬಿಟ್ರೆ ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಗ್ಬಿಡುತ್ತೆ. ಕ್ರೇಜಿಯಾಗಿತ್ತು ನವಿಲ್ ಮಾತ್ರ. ಬಂಡೀಪುರ ಫಾರೆಸ್ಟಲ್ಲಿ ಆ್ಯಕ್ಚುಲಿ ನಿಮಗೆ ನವಿಲುಗಳು ಜಾಸ್ತಿ ಕಾಣಿಸ್ತವೆ. ಇದು ಎಂಟ್ರಿ ಅಂದರೆ ಇಲ್ಲಿ ನೋಡಿ, ರೋಡಲ್ಲೇ ನಿಂತ್ಬಿಡ್ತವೆ ನವಿಲುಗಳು ಲೈನಾಗಿ. ಎಷ್ಟೊಂದು ನವಿಲಿದೆ ನೋಡಿ. ಸೊ ಇಲ್ಲಿಗೆ ನಮ್ಮ ಕರ್ನಾಟಕ ಮುಗಿಯುತ್ತೆ. ಸೊ ಇಲ್ಲಿಂದ ತಮಿಳ್ನಾಡು ಶುರು ಆಗುತ್ತೆ, ಅಂದರೆ ತಮಿಳ್ನಾಡು ಬಾರ್ಡ್ರು. ಕೋತಿಗಳು ರೋಡ್ಗೆ ಬಂದುಬಿಟ್ಟಿದ್ದಾವೆ. ವಿಸಿಟ್ ಅಗೇನ್ ಕರ್ನಾಟಕ ಸ್ಟೇಟ್. ಸೊ ಈಗ ನಾವು ನೀಲಗಿರಿ ಡಿಸ್ಟ್ರಿಕ್ಟ್ ಬಾರ್ಡರ್ಗೆ ಹೋಗ್ತಾ ಇದ್ದೀವಿ. ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಒಂದಾನೊಂದು ಕಾಲದಲ್ಲಿ ನಮ್ಮ ಕರ್ನಾಟಕದ್ದೇ ಆಗಿತ್ತು ಊಟಿ, ಅದಕ್ಕೆ ಅದನ್ನು ದೊಡ್ಡ ಬೆಟ್ಟ ಅಂತಲೂ ಕರಿತಿದ್ರು. ಬಟ್ ಈಗ ತಮಿಳ್ನಾಡಿಗೆ ಸೇರಿರೋದ್ರಿಂದ ಅದು ಊಟಿಯಾಗಿ ಕನ್ವರ್ಟ್ ಆಗಿದೆ. ಸೊ ಇಲ್ಲಿಂದ ಮುದುಮಲೈ ಟೈಗರ್ ರಿಸರ್ವ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಮುದುಮಲೈ ಟೈಗರ್ ರಿಸರ್ವ್ ಅಂತ. ತಮಿಳ್ನಾಡು ಕೋತಿಗಳು ಬಾರ್ಡರ್ ದಾಟಿದ ಮೇಲೆ ಅದು ಕರ್ನಾಟಕದಲ್ಲ. ಅಫೆಂಡ್ ಆಗಿಬಿಡ್ಬೇಡಿ. ಆಮೇಲೆ ತಮಿಳ್ನಾಡು ಕೋತಿಗಳು ಅಂದಿದ ತಕ್ಷಣ ಯಾರೋ ತಮಿಳವ್ರಿಗೆಲ್ಲ ಕೋತಿಗಳು ಅಂತವ್ರೆ ಅಂತ. ಅವು ತಮಿಳ್ನಾಡು ಸ್ಟೇಟಲ್ಲಿದ್ದಾವೆ, ಅದಕ್ಕೆ ತಮಿಳ್ನಾಡು ಕೋತಿಗಳು ಅಂದೆ. ಸೊ ಆ್ಯಕ್ಚುಲಿ ನೀವು ಅಲ್ಲಿ ಮುಂದೆ ಚೆಕ್ ಪೋಸ್ಟ್ ಏನು ನೋಡಿದ್ರಿ, ಅಲ್ಲಿ ಬಂದರೆ ಯೂಶಲಿ ಕಂಪ್ಲೀಟಾಗಿ ನಿಮ್ಮ ಕಾರ್ನೆಲ್ಲ ಚೆಕ್ ಮಾಡ್ತಾರೆ. ಬೈಕ್ಸು ಚೆಕ್ ಮಾಡ್ತಾರೆ ಅಂದ್ಕೊಂಡ್ವಿ, ಬಟ್ ಏನೂ ಚೆಕ್ ಮಾಡಲಿಲ್ಲ. ಚೆಕ್ ಮಾಡೋದಕ್ಕೆ ನಮ್ಮ ಹತ್ರ ಏನಿದೆ ತಗೊಳ್ಳಿ, ಬಟ್ಟೆ ಬಿಟ್ಟರೆ. ಅಂದರೆ ಒಂದು ಪ್ಲಾಸ್ಟಿಕ್ ವಾಟರ್ ಬಾಟಲ್ನ ಕೂಡ ಒಳಗಡೆ ಬಿಡೋಲ್ಲ, ಯಾಕೆಂದರೆ ನಮ್ಮ ಜನ ಸರಿ ಇಲ್ಲ. ಎಲ್ಲ ಅಂದರೆ ಅಲ್ಲಿ ಗಲೀಜು ಮಾಡಿಬಿಡ್ತಾರೆ. ಸೊ ಅಲ್ಲಿ ಚೆಕ್ ಪೋಸ್ಟ್ ಇದ್ದು ಚೆಕಿಂಗ್ ಇರೋದಕ್ಕೇ ಕಾಡು ಇಷ್ಟು ನೀಟಾಗಿ ಕಾಣಿಸ್ತಾ ಇರೋದು. ಇಲ್ಲಿ ಯಾರೋ ದೊಡ್ಡ ಮನುಷ್ಯರು ಕೂತವ್ರೆ ನೋಡಿ, ಇಲ್ಲಿ ಲೆಫ್ಟಲ್ಲಿ ದೊಡ್ಡ ಮನುಷ್ಯರು. ಹಾಯ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಕ್ರೇಜಾಗಿ ಕೂತೈತೆ ನೋಡಿ, ಇಲ್ಲೊಬ್ರು ಕೂತವ್ರು ನೋಡಿ ಮೇಲೆ. ಹಲೋ ನೋಡ್ತಾವ್ರೆ, ಹಲೋ ಅಂದಿದ ತಕ್ಷಣ ನೋಡಿ, ಅದು ಸಫಾರಿಗೆ ಹೋಗೋ ಗಾಡಿ ಅದು. ವಾವ್ ನೋಡಿ ಏನು ಸಖತ್ತಾಗಿದೆ ನೇಚರ್. ಯಾಕೋ ನಾವು ಬಂದಿದ್ದ ಟೈಮ್ ಸರಿ ಇಲ್ವೋ, ಇಲ್ಲ ಆ್ಯನಿಮಲ್ಸ್ ಎಲ್ಲ ಮನೆಗೆ ಹೋಗ್ಬಿಟ್ಟವ ಗೊತ್ತಿಲ್ಲ. ಒಂದೇ ಒಂದು ಪ್ರಾಣಿ ಕೂಡ ಕಾಣಿಸ್ತಿಲ್ವಲ್ಲ ಗುರು. ನಾನೇನೋ ಕ್ರೇಜಿಯಾಗಿ ಅನಿಮಲ್ಸ್ ಎಲ್ಲ ಇರ್ತವೆ ಇವತ್ತು, ಚೆನ್ನಾಗೆಲ್ಲ ನೋಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಬ್ಯಾಡ್ ಲಕ್. ಸೊ ನಾವು ಬಂಡೀಪುರ್ ಫಾರೆಸ್ಟ್ನ ಎಕ್ಸಿಟ್ ಮಾಡಿದ್ದೀವಿ. ವಾವ್ ಇಲ್ಲಿ ನೋಡಿ ಕೋತಿ ನೋಡಿ, ಕಾರ್ ಮೇಲೆ ಕೂತ್ಬಿಟ್ಟಿದ್ದೆ ಹೋಗಿ. ಅಣ್ಣ ನಮಸ್ಕಾರ. ಭಾಷಾಗೆ ಕಾಲು ನೋವು ಬಂದಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಬಂಡೀಪುರ ಹತ್ರ ಬರೋವರೆಗೂ ಎಲ್ಲೂ ಕಾಲು ನೋವು ಬರಲಿಲ್ಲ. ಬಟ್ ಈ ಬಂಡೀಪುರ ಒಳಗಡೆ ಗಾಡಿ ಓಡಿಸ್ಬೇಕಾದ್ರೆ ಕಾಲು ನೋವು ಬರ್ತಿದೆ, ತುಂಬ ಡೌನ್ ಇದೆ ಹಿಂಗೆ. ಸೊ ಡೌನಲ್ಲಿ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಆದಷ್ಟು ನೀವು ವೆಯ್ಟೆಲ್ಲ ಮುಂದೆ ಬೀಳುತ್ತಲ್ವಾ, ಅಂದರೆ ನಮ್ಮ ಬಾಡಿ ವೆಯ್ಟು. ಸೊ ಹಂಗಾಗಿ ಕಾಲು ನೋವು ಬರ್ತಿದೆ ಒಂಚೂರು. ಸೊ ಅದಕ್ಕೆ ಬೆಂಗಳೂರಿಂದ ಇಲ್ಲಿಗೆ ಬರೋವರೆಗೂ ಸ್ವಲ್ಪ ಎನರ್ಜಿನ ಉಳಿಸ್ಕೊಳ್ಳಿ. ಇಲ್ಲಿ ಓಡಿಸ್ಬೇಕಾದ್ರೆ ಎನರ್ಜಿ ತುಂಬ ಲಾಸ್ ಆಗುತ್ತೆ. ಒಂದೇ ಸರಿ ಗಾಡಿಗಳು ಬಂದುಬಿಟ್ರೆ ತುಂಬ ಕಷ್ಟ ಇಲ್ಲಿ, ಟ್ರಾಫಿಕ್ ಆಗಿಬಿಟ್ರೆ. ಇಂಥ ಟೈಮಲ್ಲಿ ಆನೆ ಬಂದುಬಿಟ್ರೆ ಹೆಂಗಿರುತ್ತೆ ಮಜಾ. ಏನಿದು ಬ್ಯಾಡ್ ಲಕ್ಕು.
ಒಂದು ಅನಿಮಲ್ ಅಂದರೆ ಬಿಗ್ ಅನಿಮಲ್, ದೊಡ್ಡದೊಂದು ಪ್ರಾಣಿನೂ ಕಾಣಿಸ್ಲಿಲ್ವೇ ಇಷ್ಟು ದೂರ ಬಂದು? ಹುಲಿ ಸಿಂಹ ಬೇಡ, ಅಟ್ಲೀಸ್ಟ್ ಆನೆ. ಆ ಕ್ಯಾಂಪ್ ಹತ್ರ ಕೂಡ ಒಂದು ಆನೆ ಕೂಡ ಕಾಣಿಸ್ಲಿಲ್ಲ. ಆನೆ ಬೊಂಬೆ ಬಿಟ್ರೆ ವಾವ್. ಇಲ್ಲಿ ನೋಡಿ, ಇಲ್ಲಿ ಜಿಂಕೆಗಳಿದಾವೆ ನೋಡಿ. ಒಂದು 3 ಜಿಂಕೆ ಕಾಣಿಸ್ತು. ಫಾರಿನರ್ ನಿಂತ್ಕೊಂಬಿಟ್ಟವ್ರೆ ರೋಡಲ್ಲೇ. ನೋ ಸ್ಟಾಪಿಂಗ್ ಅಂತ ಹಾಕಿದ್ರು ಇಂಡಿಯಾಗೆ ಬಂದಮೇಲೆ ಫಾರಿನರ್ಸ್ ಕೂಡ ರೂಲ್ಸ್ ಫಾಲೋ ಮಾಡಲ್ವಾ ಅಂತ. ನಮ್ಮ ಭಾಷಾ ಅಣ್ಣ ಮುಂದೆ ಬಂದ್ಬಿಟ್ಟವ್ರೆ. ಕಾಲು ನೋವು ಅನಿಸುತ್ತೆ, ಒದಾಡ್ತವ್ರೆ ಪಾಪ. ಇವ್ರು ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಅನಿಸುತ್ತೆ. ಇಲ್ಲೇ ನಿಂತ್ಕೊಬಿಟ್ಟವ್ರೆ. ಸಾರ್, ಆನೆ ಏನಾದ್ರು ಬರ್ತಾ ಇದೆಯಾ? ಏನೂ ಕಾಣಿಸ್ತಿಲ್ಲ. ಬೋರ್ಡ್ಗಳು ಮಾತ್ರ ಹಾಕಿದ್ದಾರೆ, ಕರಡಿ ಇದೆ, ಆನೆ ಇದೆ ಅಂತ. ಯಾವ ಅನಿಮಲ್ಲೂ ಕಾಣಿಸ್ಲಿಲ್ಲ. ಕಾಣಿಸೇ ಬಿಡ್ತು ಕೊನೆಗೂ. ಹೋದ ಸರಿ ಮಿಸ್ ಆಗಿದ್ದು, ಈ ಸರಿ ಕಾಣಿಸ್ಬಿಡ್ತು. ಕಾಡೆಮ್ಮೆ. ಥ್ಯಾಂಕ್ ಯು ಗಾಡ್. ಕೊನೆಗೂ ಒಂದೇ ಒಂದು ಕಾಡೆಮ್ಮೆ ಆದರೂ ಕಾಣಿಸ್ತು. ಖುಷಿ ಆಗೋಯ್ತು ನೋಡಿದ ತಕ್ಷಣ. ಪಾಪ ಒಂಟಿಯಾಗಿ ಓಡಾಡ್ತಾಯಿತ್ತು. ಜೊತೆಲಿ ಯಾರನ್ನ ಕರ್ಕೊಂಬರ್ಬೇಕು ತಾನೆ, ಇನ್ನೊಂದಷ್ಟು ಕಾಡೆಮ್ಮೆಗಳನ್ನ. ಓಕೆ, ಯಾವುದೋ ಚೆಕ್ ಪೋಸ್ಟ್ ಬಂದಿದೆ. ಇಲ್ಲೇನೋ ತಮಿಳಲ್ಲಿ ಹಾಕೋರೆ, ನಮ್ಗೆ ಓದಕ್ಕೆ ಬರೋಲ್ಲ. ಆನೆ ಇದೆ ಅಂತ ಮಾತ್ರ ಗೊತ್ತಾಗ್ತಿದೆ ಅಷ್ಟೇ. ಪ್ಲಾಸ್ಟಿಕ್ ಬಿಟ್ಟರೆ ನಂಗೆ ಏನೂ ಕಾಣಿಸ್ತಿಲ್ಲ ಇಲ್ಲಿ. ನೋಡಿ ಎಷ್ಟಿದೆ ಪ್ಲಾಸ್ಟಿಕ್ ಇಲ್ಲಿ. ತಗೊಂಬರಬಾರ್ದು ಅಂತ ಅಲ್ಲ, ಚೆಕಿಂಗ್ ಮಾಡಿದ್ರು ಜನ ಇನ್ನೆಷ್ಟು ಎತ್ಕೊಂಬರ್ಬೇಡ. ಇಲ್ಲಿಂದ ನಿಮ್ಗೆ ಅಂಗಡಿಗಳೆಲ್ಲ ಇದ್ದಾವೆ, ಏನು ಬೇಕೋ ತಗೊಂಡು ತಿನ್ಬೋದು. ತಮಿಳ್ನಾಡು ಸ್ಪೆಷಲ್ ಬಾಳೆಕಾಯಿ ಬಜ್ಜಿ ಕೂಡ ಸಿಗುತ್ತೆ, ತಗೊಂಡು ತಿನ್ನಿ ಬೇಕಾದರೆ. ಕಾಡು ಎಮ್ಮೆ ಅಂತೂ ಒಂದೇ ಕಾಣಿಸಿದ್ದು. ನಾಡು ಹಸು ಆದರೂ 3 ಕಾಣಿಸ್ತಾ ಇದೆ ಈಗ. 3 ಅಲ್ಲ 5 ಕಾಣಿಸ್ತು, 6. ಓಹೋ, 6 ಹಸು ಕಾಣಿಸ್ತು. 7, 8, 9, 10, 11 ಬೇಜಾನಿದ್ದಾವೆ ಬಿಡಿ, ಲೆಕ್ಕಾಗಲ್ಲ, ಅಷ್ಟಿದ್ದಾವೆ. ಥ್ಯಾಂಕ್ ಯು. ಅಟ್ಲೀಸ್ಟ್ ಕಾಡಲ್ಲಿ ನೀವಾದರೂ ಕಾಣಿಸಿದ್ರಲ್ಲ, ಪುಣ್ಯ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ಅಂದರೆ ದೊಡ್ಡದಾಗಿ ವ್ಯೂ ಎಲ್ಲ ಕಾಣಲ್ಲ, ಬಟ್ ನೋಡಿ ಈ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ತೊಗೊಂಡ್ರೆ ಸಖತ್ತಾಗಿ ಬರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ನನ್ನ ವೈಫ್ ಜೊತೆ ಈ ಜಾಗದಲ್ಲಿ ನಿಂತ್ಕೊಂಡು ಒಂದು ಫೋಟೋ ಕೂಡ ತೆಗೆಸ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ನೀವು ಬಂದಾಗ ಆರಾಮಾಗಿ ಫೋಟೋ ತೆಗೆಸ್ಕೊಳ್ಳಿ. ನೋಡಿದ್ರು ಮುಂದೆಗಡೆ ಬೆಟ್ಟ, ನೋಡಿದ್ರು ಏನಿದೆ, ಮೂವ್ ಆಗ್ತಿದೆ ಬೆಟ್ಟ. ಹಂಗೆ ನಾನು ಹೋಗ್ತಾಯಿದ್ರು ಮುಂದಕ್ಕೆ. ನನಗೆ ಗೊತ್ತಿಲ್ಲ ನಿಮ್ಮ ವೀಡಿಯೋಲಿ ಹೆಂಗೆ ಕಾಣಿಸ್ತಿದೆ ಅಂತ. ನಾನಂತೂ ಮೂವ್ ಆಗ್ತಿದ್ರೆ ಬೆಟ್ಟ ಹಿಂದೆ ಹೋಗೋ ಥರ ಫೀಲ್ ಆಗ್ತಿದೆ ನನಗೆ ನೋಡ್ತಾಯಿದ್ರೆ. ಕ್ರೇಜಿ. ಸ್ಯಾಡಲ್ ಮಾಡಿ ಓಡಿಸ್ತಾ ಇದ್ರೆ ಮಜಾ ಇದೆ ನೋಡೋದಕ್ಕೆ. ಅದೊಂದು ಈಗೀಗ ಸ್ವಲ್ಪ ಚಳಿ ಸ್ಟಾರ್ಟ್ ಆಗಿದೆ. ಅಂದರೆ ನಮ್ಮ ಬೆಂಗಳೂರಲ್ಲಿ ಚಳಿ ಇಲ್ಲ, ಒಂಚೂರು ಲೈಟಾಗಿ ಚಳಿ ಸ್ಟಾರ್ಟ್ ಆಗಿದೆ ಈಗ. ಅಲ್ಲಿ ನೋಡಿ, ಅಲ್ಲಿ ಕಾಟನ್ ಕ್ಯಾಂಡಿ, ವೈಟ್ ಕಲರ್ ಕಾಟನ್ ಕ್ಯಾಂಡಿ ಹೆಂಗಿದೆ. ಯಾಕೆ ಇಲ್ಲಿ ಜನಗಳು ಗಾಡಿಗಳು ನಿಲ್ಲಿಸಿದ್ದಾರೆ? ಆನೆ ಏನಾದರೂ ಇದೆಯಾ? ಸೀರಿಯಸ್ಲಿ, ಇಸ್ ದೇರ್ ಎಲಿಫೆಂಟ್ ಇದೆಯಾ? ಹೌದು, ಆನೆ ನೋಡ್ಕೊಂಡು ಹೋಗ್ತಿದೆ. ಅಣ್ಣ ಒಂಚೂರು ಹಿಂದೆ ಹಾಕೋತೀರಾ? ಒಂಚೂರು ಹಿಂದೆ ಹಾಕ್ತೀರಾ? ಸ್ವಲ್ಪ ಹಿಂದೆ ಹಾಕ್ತೀರಾ ಅಂದೆ. ರೋಡಲ್ಲೇ ನೋಡ್ಕೊಂಡು ಹೋಗ್ತಿದೆ ಆನೆ. ಜನಗಳೆಲ್ಲ ಕಕ್ಕ ಬಿಕ್ಕಿ. ಇದಲ್ವಾ ರಾಜಗಾಂಭೀರ್ಯ ಅಂದರೆ? ಎಲಿಫೆಂಟ್